ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅಂದರೆ ಅದು ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡಲಾಗುತ್ತೆ ಅಂತಕ್ಕಂಥ ರಾಜ್ಯ ಸರ್ಕಾರದ ಭರವಸೆಯನ್ನು ನಂಬಿ ಇವತ್ತು ನೇಹಾ ಹಿರೇಮಠ ಅವರ ಕುಟುಂಬ ಕಾದು ಕುಳಿತಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡುತ್ತೆ ಅಂತಕ್ಕಂಥ ಒಂದು ಭರವಸೆನೇ ನೀಡಿತ್ತು. 1 ವರ್ಷ ಕಳೀತಾ ಬಂತು, 1 ವರ್ಷ 10 ದಿನಗಳು ಕಳೆದಿದ್ದಾವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ನೀಡಿದಾರಾ ಇಲ್ವಾ? ಇನ್ನೂ ತನಕ ಯಾವುದೋ ರೀತಿಯಿಂದ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದರೆ ಸ್ಪೆಷಲ್ PP ಏನು ಅನೌನ್ಸ್ ಆಗಿತ್ತಲ್ಲ ಅದಾಗಿದೆ. ಇದರಿಂದ ಈಗೂ ಕೂಡ ನಾವು ಆಶಾಭಾವನೆ ಇಟ್ಟುಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ. ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಅನೌನ್ಸ್ ಮಾಡಲಿ ಅಂತ. ಯಾಕಂದರೆ ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರ ತನಕ ಇದು ಸುದ್ದಿ ಆಗಿದೆ. ಬೇಗನೆ ಇತ್ಯರ್ಥ ಆಗ್ಬೇಕಂದ್ರೆ ಅವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡಬೇಕು ಮತ್ತು ನಮಗೂ ಕೂಡ ನ್ಯಾಯ ಸಿಗುತ್ತೆ. ಇಲ್ವಾದರೆ ಹಿಂಗೆ ಮತ್ತೆ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಅದರಿಂದ ಭಾಳಷ್ಟು ಕ್ರಿಮಿನಲ್ಸ್ಗೆ ವಿಕೃತ ಮನಸ್ಥಿತಿ ಇದ್ದವರಿಗೆ ಮತ್ತು ಅವ್ರಿಗೂ ಕೂಡ ಒಂದು ಏನೂ ಆಗಲ್ಲ ಬಿಡಿ, ರಾಜ್ಯ ಸರ್ಕಾರ ಹೇಳ್ತೈತಿ ನಮ್ಮನ್ನ ಬಚಾವ್ ಮಾಡ್ತಾರೆ ಅನ್ನೋ ಲೆಕ್ಕಕ್ಕೆ ಅವ್ರು ಬರ್ತಾರೆ ಕ್ರಿಮಿನಲ್ಗಳು. ಆ ರೀತಿ ಅವ್ರ ಭಾವನೆಗಳನ್ನು ಬದಲಾಗಬಾರ್ದಂದರೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಪನಿಷ್ಮೆಂಟ್ ಆಗಬೇಕು. ಅಂದಾಗ ಮಾತ್ರ ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ, ಸಾರ್ವಜನಿಕರಿಗೆ ಹೋರಾಟ ಮಾಡಿದ್ದಕ್ಕೆ ನ್ಯಾಯ ಸಿಕ್ಕಂಗೆ ಆಕೈತಿ ಮತ್ತು ಬೇರೆದವ್ರ ಸಂದೇಶ ಹೋಗ್ತೈತಿ. ಇದರಿಂದ ಇಂಥ ಕೃತ್ಯ ನಾವು ಮಾಡಬಾರ್ದು, ಬಲವಂತವಾಗಿ ಯಾರಿಗೂ ಕೂಡ ಈ ರೀತಿ ಮಾಡಬಾರ್ದಂತೆ. ಮತ್ತು ಇದು ಯಾರ್ಯಾರು ಕೈವಾಡಿದೆಯಲ್ಲ ಅವ್ರನ್ನೂ ಕೂಡ ತನಿಖೆ ಆಗ್ಬೇಕು. ಇನ್ನೂ ಭಾಳಷ್ಟು ಮಂದಿ ಕೈವಾಡ ಇರೋದ್ರಿಂದ ಯಾರದು ಕೂಡ ಇನ್ನೂ ತನಿಖೆ ಆಗಿಲ್ಲ. ಇದು ನಾನು ಕೋರ್ಟಿಗೂ ಕೂಡ ಮನವಿ ಮಾಡ್ಕೋತೀನಿ. ಮತ್ತು ನಮ್ಮ ವಕೀಲರ ಸಂಘ ಇದೆ ಮತ್ತು ನಮಗೆ ಫ್ಯಾಮಿಲಿ ವಕೀಲರು ಇದ್ದಾರೆ. ಅವ್ರು ಕೂಡ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನಮ್ಮ ಮಠಾಧೀಶರು ಇದ್ದಾರೆ, ಅನೇಕ ಹೋರಾಟಗಾರರು ಇದ್ದಾರೆ, ಅವರೆಲ್ಲ ಬೆಂಬಲ ತೊಗೊಂಡು ನಾನು ಕೂಡ ಅದನ್ನು ಇನ್ನೊಮ್ಮೆ ಮರು ತನಿಖೆ ಮಾಡಿಸ್ಬೇಕನ್ನೋ ಇಚ್ಛಾಸು ಕೂಡ ನನ್ನ ಮನೆಯಲ್ಲೇ ಚರ್ಚೆ ಆಗಿದೆ. ಅದರಿಂದ ಮುಂದಿನ ದಿವಸ ಕೂಡ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದ ನಂತರ ಮತ್ತೊಮ್ಮೆ ಮರು ತನಿಖೆ ಹಾಕಿಸ್ಬೇಕಂತ ಇಚ್ಛೆ ಕೂಡ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಿದ ಮೇಲಾದರೂ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ನ್ಯಾಯದ ಮೇಲೆ ನಮಗೆ ಭರವಸೆ ಇದೆ. ಆದರೆ ಏನೋ ನೋಡ್ದಂಗೆ ನಡ್ಕೋಬೇಕಾಯ್ತು ರಾಜ್ಯ ಸರ್ಕಾರ, ನಡ್ಕೊಳ್ಳಿಲ್ಲ. 90 ದಿವಸ ಅಲ್ಲ 120 ದಿವಸ ಹೇಳಿದರು, ಅದಾಗಿಲ್ಲ. 1 ವರ್ಷ ಆಯಿತು. ಈಗ ನಮ್ಮ ಹೈಕೋರ್ಟು ಅದನ್ನು ಅರ್ಜಿ ರಿಜೆಕ್ಟ್ ಆದಿಂದ ಈಗ ಟ್ರಯಲ್ ಫಿಕ್ಸ್ ಆಗಿದೆ. ಈಗ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ, ನ್ಯಾಯಾಂಗ ನಮಗೆ ನ್ಯಾಯ ಕೊಡಿಸ್ತೈತೆ ಅನ್ನೋ ಭರವಸೆ ಇದೆ. ಸರ್, ಈಗ ಸದ್ಯದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಇಂದಿನಿಂದ ಫಿಕ್ಸ್ ಡೇಟ್ ಆಫ್ ಟ್ರಯಲ್ ಅಂತ ಪ್ರಾರಂಭವಾಗಿದೆ. ನಮ್ಮ ಧಾರವಾಡ ಹೈಕೋರ್ಟ್ ಏನು ಆದೇಶ ನೀಡಿದೆ, ಮೊನ್ನೆ ಡೈರೆಕ್ಷನ್ ಕೂಡ ನೀಡಿದೆ. ಎಲ್ಲಿ ಕೃತ್ಯ ಎಸಗಿದ್ದಾರೆ, ಎಲ್ಲಿ ಕೃತ್ಯ ನಡೆದಿದೆ ಅಲ್ಲೇ ಏನಿದೆ ಟ್ರಯಲ್ ನಡಿಬೇಕಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತೇನು ಟ್ರಯಲ್ ಪ್ರಾರಂಭವಾಗಿದೆ. ಆರೋಪಿ ಕೂಡ ಏನಿದೆ ನೋಡ್ರಿ, ಇವತ್ತು ಫಿಸಿಕಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ. ಆರೋಪಿ ಕೂಡ ಇವತ್ತು ಪ್ರೊಡ್ಯೂಸ್ ಮಾಡಿ ಇವತ್ತಿನಿಂದ ಪ್ರಾರಂಭವಾಗಿದೆ, ಪ್ರಕ್ರಿಯೆ ಆರಂಭವಾಗಿದೆ. ಆಮೇಲೆ ಮುಂದಿನ ತಿಂಗಳ 3/5/25 ನೋಡ್ರಿ ಪುನಃ ಮತ್ತೇನಿದೆ ಪ್ರಕ್ರಿಯೆ ಎಲ್ಲ ಸಂಪೂರ್ಣ ಕಾರ್ಯ ಚಾಲೂ ಆಗುತ್ತೆ. ಎಷ್ಟು ತಿಂಗಳುಗಳು ಬೇಕಾಗುತ್ತೆ, ಎಷ್ಟು ದಿನಗಳು ಬೇಕಾಗುತ್ತೆ ಸರ್? ಇದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ನೋಡ್ರಿ, ಒಂದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ಹೋಗ್ತದೆ. ಅರೌಂಡ್ ಇಟ್ ಟೇಕ್ಸ್ 6 to 8 months. ಹಾಂ, ಥ್ಯಾಂಕ್ ಯು. ಇದಿಷ್ಟು ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಹಾಗೂ ವಕೀಲರ ಮಾತುಗಳು. ಒಂದು ಕಡೆ ಈಗಾಗಲೇ ಟ್ರಯಲ್ ಪ್ರಕ್ರಿಯೆ ಆರಂಭವಾಗಿದೆ. ಹೀಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈ ಹಿಂದೆ ಕೊಟ್ಟಂಥ ಭರವಸೆಯಂತೆಯೇ ಈ ಪ್ರಕರಣವನ್ನು, ಅಂದರೆ ನೇಹಾ ಹಿರೇಮಠ ಹತ್ಯೆಯ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಏನು ಹಸ್ತಾಂತರ ಮಾಡಬೇಕು, ಒಪ್ಪಿಸಬೇಕು, ಅಂದಾಗ ಮಾತ್ರ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುವಂಥ ಭರವಸೆ ನನಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅಂದರೆ ಅದು ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡಲಾಗುತ್ತೆ ಅಂತಕ್ಕಂಥ ರಾಜ್ಯ ಸರ್ಕಾರದ ಭರವಸೆಯನ್ನು ನಂಬಿ ಇವತ್ತು ನೇಹಾ ಹಿರೇಮಠ ಅವರ ಕುಟುಂಬ ಕಾದು ಕುಳಿತಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡುತ್ತೆ ಅಂತಕ್ಕಂಥ ಒಂದು ಭರವಸೆನೇ ನೀಡಿತ್ತು. 1 ವರ್ಷ ಕಳೀತಾ ಬಂತು, 1 ವರ್ಷ 10 ದಿನಗಳು ಕಳೆದಿದ್ದಾವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ನೀಡಿದಾರಾ ಇಲ್ವಾ? ಇನ್ನೂ ತನಕ ಯಾವುದೋ ರೀತಿಯಿಂದ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದರೆ ಸ್ಪೆಷಲ್ PP ಏನು ಅನೌನ್ಸ್ ಆಗಿತ್ತಲ್ಲ ಅದಾಗಿದೆ. ಇದರಿಂದ ಈಗೂ ಕೂಡ ನಾವು ಆಶಾಭಾವನೆ ಇಟ್ಟುಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ. ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಅನೌನ್ಸ್ ಮಾಡಲಿ ಅಂತ. ಯಾಕಂದರೆ ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರ ತನಕ ಇದು ಸುದ್ದಿ ಆಗಿದೆ. ಬೇಗನೆ ಇತ್ಯರ್ಥ ಆಗ್ಬೇಕಂದ್ರೆ ಅವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡಬೇಕು ಮತ್ತು ನಮಗೂ ಕೂಡ ನ್ಯಾಯ ಸಿಗುತ್ತೆ. ಇಲ್ವಾದರೆ ಹಿಂಗೆ ಮತ್ತೆ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಅದರಿಂದ ಭಾಳಷ್ಟು ಕ್ರಿಮಿನಲ್ಸ್ಗೆ ವಿಕೃತ ಮನಸ್ಥಿತಿ ಇದ್ದವರಿಗೆ ಮತ್ತು ಅವ್ರಿಗೂ ಕೂಡ ಒಂದು ಏನೂ ಆಗಲ್ಲ ಬಿಡಿ, ರಾಜ್ಯ ಸರ್ಕಾರ ಹೇಳ್ತೈತಿ ನಮ್ಮನ್ನ ಬಚಾವ್ ಮಾಡ್ತಾರೆ ಅನ್ನೋ ಲೆಕ್ಕಕ್ಕೆ ಅವ್ರು ಬರ್ತಾರೆ ಕ್ರಿಮಿನಲ್ಗಳು. ಆ ರೀತಿ ಅವ್ರ ಭಾವನೆಗಳನ್ನು ಬದಲಾಗಬಾರ್ದಂದರೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಪನಿಷ್ಮೆಂಟ್ ಆಗಬೇಕು. ಅಂದಾಗ ಮಾತ್ರ
ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ, ಸಾರ್ವಜನಿಕರಿಗೆ ಹೋರಾಟ ಮಾಡಿದ್ದಕ್ಕೆ ನ್ಯಾಯ ಸಿಕ್ಕಂಗೆ ಆಕೈತಿ, ಮತ್ತು ಬೇರೆದವ್ರ ಸಂದೇಶ ಹೋಕ್ಕೈತಿ. ಇದರಿಂದ ಇಂಥ ಕೃತ್ಯ ನಾವು ಮಾಡಬಾರ್ದು, ಬಲವಂತವಾಗಿ ಯಾರಿಗೂ ಕೂಡ ಈ ರೀತಿ ಮಾಡಬಾರ್ದಂತ. ಮತ್ತು ಇದು ಯಾರ್ಯಾರ ಕೈವಾಡ ಇದೆಯಲ್ಲ ಅವ್ರನ್ನೂ ಕೂಡ ತನಿಖೆ ಆಗ್ಬೇಕು. ಇನ್ನೂ ಭಾಳಷ್ಟು ಮಂದಿ ಕೈವಾಡ ಇರೋದ್ರಿಂದ ಯಾರದು ಕೂಡ ಇನ್ನೂ ತನಿಖೆ ಆಗಿಲ್ಲ. ಇದು ನಾನು ಕೋರ್ಟಿಗೂ ಕೂಡ ಮನವಿ ಮಾಡ್ಕೊತೀನಿ. ಮತ್ತು ನಮ್ಮ ವಕೀಲರ ಸಂಘ ಇದೆ, ಮತ್ತು ನಮಗೆ ಫ್ಯಾಮಿಲಿ ವಕೀಲರು ಇದ್ದಾರೆ, ಅವ್ರು ಕೂಡ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನಮ್ಮ ಮಠಾಧೀಶರು ಇದ್ದಾರೆ, ಅನೇಕ ಹೋರಾಟಗಾರರು ಇದ್ದಾರೆ, ಅವರೆಲ್ಲ ಬೆಂಬಲ ತೊಗೊಂಡು ನಾನು ಕೂಡ ಅದನ್ನು ಇನ್ನೊಮ್ಮೆ ಮರು ತನಿಖೆ ಮಾಡಿಸ್ಬೇಕನ್ನೋ ಇಚ್ಛೆ ಕೂಡ ನನ್ನ ಮನೆಯಲ್ಲಿ ಚರ್ಚೆ ಆಗಿದೆ. ಅದರಿಂದ ಮುಂದಿನ ದಿವಸ ಕೂಡ ನಾವು ಫಾಸ್ಟ್ರ್ಯಾಕ್ ಕೋರ್ಟ್ ಆದ ನಂತರ ಮತ್ತೊಮ್ಮೆ ಮರು ತನಿಖೆ ಹಾಕಿಸ್ಬೇಕಂತ ಇಚ್ಛೆ ಕೂಡ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಿದ ಮೇಲಾದರೂ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ನ್ಯಾಯದ ಮೇಲೆ ನಮಗೆ ಭರೋಸೆ ಇದೆ. ಆದರೆ ಏನೋ ನೋಡ್ದಂಗೆ ನಡ್ಕೋಬೇಕಾಯ್ತು ರಾಜ್ಯ ಸರ್ಕಾರ, ನಡ್ಕೊಳ್ಳಿಲ್ಲ. 90 ದಿವಸ ಅಲ್ಲ 120 ದಿವಸ ಹೇಳಿದರು, ಅದಾಗಿಲ್ಲ. 1 ವರ್ಷ ಆಯಿತು. ಈಗ ನಮ್ಮ ಹೈಕೋರ್ಟು ಅದನ್ನು ಅರ್ಜಿ ರಿಜೆಕ್ಟ್ ಆದಿಂದ ಈಗ ಟ್ರಯಲ್ ಫಿಕ್ಸ್ ಆಗಿದೆ. ಈಗ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ, ನ್ಯಾಯಾಂಗ ನಮಗೆ ನ್ಯಾಯ ಕೊಡಿಸ್ತೈತೆ ಅನ್ನೋ ಭರೋಸೆ ಇದೆ. ಸರ್, ಈಗ ಸದ್ಯದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಇಂದಿನಿಂದ ಫಿಕ್ಸ್ ಡೇಟ್ ಆಫ್ ಟ್ರಯಲ್ ಅಂತ ಪ್ರಾರಂಭವಾಗಿದೆ. ನಮ್ಮ ಧಾರವಾಡ ಹೈಕೋರ್ಟ್ ಏನು ಆದೇಶ ನೀಡಿದೆ, ಮೊನ್ನೆ ಡೈರೆಕ್ಷನ್ ಕೂಡ ನೀಡಿದೆ. ಎಲ್ಲಿ ಕೃತ್ಯ ಎಸಗಿದ್ದಾರೆ, ಎಲ್ಲಿ ಕೃತ್ಯ ನಡೆದಿದೆ ಅಲ್ಲೇ ಏನಿದೆ ಟ್ರಯಲ್ ನಡಿಬೇಕಂತಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನ ಟ್ರಯಲ್ ಪ್ರಾರಂಭವಾಗಿದೆ. ಆರೋಪಿ ಕೂಡ ಏನಿದೆ ನೋಡ್ರಿ, ಇವತ್ತು ಫಿಸಿಕಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ. ಆರೋಪಿ ಕೂಡ ಇವತ್ತು ಪ್ರೊಡ್ಯೂಸ್ ಮಾಡಿ ಇವತ್ತಿನಿಂದ ಪ್ರಾರಂಭವಾಗಿದೆ, ಪ್ರಕ್ರಿಯೆ ಆರಂಭವಾಗಿದೆ. ಆಮೇಲೆ ಮುಂದಿನ ತಿಂಗಳ 3/5/25ಕ್ಕೆ ನೋಡ್ರಿ ಪುನಃ ಮತ್ತೇನಿದೆ ಪ್ರಕ್ರಿಯೆ ಎಲ್ಲ ಸಂಪೂರ್ಣ ಕಾರ್ಯ ಚಾಲೂ ಆಗುತ್ತೆ. ಎಷ್ಟು ತಿಂಗಳುಗಳು ಬೇಕಾಗುತ್ತೆ, ಎಷ್ಟು ದಿನಗಳು ಬೇಕಾಗುತ್ತೆ ಸರ್? ಇದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ನೋಡ್ರಿ, ಒಂದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರನ ಹೋಗ್ತದೆ. ಅರೌಂಡ್ ಇಟ್ ಟೇಕ್ಸ್ 6 to 8 months. ಹಾಂ, ಥ್ಯಾಂಕ್ ಯು. ಇದಿಷ್ಟು ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಹಾಗೂ ವಕೀಲರ ಮಾತುಗಳು. ಒಂದು ಕಡೆ ಈಗಾಗಲೇ ಟ್ರಯಲ್ ಪ್ರಕ್ರಿಯೆ ಆರಂಭವಾಗಿದೆ. ಹೀಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈ ಹಿಂದೆ ಕೊಟ್ಟಂಥ ಭರವಸೆಯಂತೆಯೇ ಈ ಪ್ರಕರಣವನ್ನು, ಅಂದರೆ ನೇಹಾ ಹಿರೇಮಠ ಹತ್ಯೆಯ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಏನು ಹಸ್ತಾಂತರ ಮಾಡಬೇಕು, ಒಪ್ಪಿಸಬೇಕು ಅಂದಾಗ ಮಾತ್ರ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುವಂಥ ಭರವಸೆ ನನಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇಡೀ ರಾಜ್ಯ ಹಾಗೂ ದೇಶದ ಜನರನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಅಂದರೆ ಅದು ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡಲಾಗುತ್ತೆ ಅಂತಕ್ಕಂಥ ರಾಜ್ಯ ಸರ್ಕಾರದ ಭರವಸೆಯನ್ನು ನಂಬಿ ಇವತ್ತು ನೇಹಾ ಹಿರೇಮಠ ಅವರ ಕುಟುಂಬ ಕಾದು ಕುಳಿತಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಒಂದು ಕಡೆ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ನೀಡುತ್ತೆ ಅಂತಕ್ಕಂಥ ಒಂದು ಭರವಸೆನೇ ನೀಡಿತ್ತು. 1 ವರ್ಷ ಕಳೀತಾ ಬಂತು, 1 ವರ್ಷ 10 ದಿನಗಳು ಕಳೆದಿದ್ದಾವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ನೀಡಿದಾರಾ ಇಲ್ವಾ? ಇನ್ನೂ ತನಕ ಯಾವುದೋ ರೀತಿಯಿಂದ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದರೆ ಸ್ಪೆಷಲ್ PP ಏನು ಅನೌನ್ಸ್ ಆಗಿತ್ತಲ್ಲ, ಅದಾಗಿದೆ. ಇದರಿಂದ ಈಗೂ ಕೂಡ ನಾವು ಆಶಾಭಾವನೆ ಇಟ್ಟುಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ, ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಅನೌನ್ಸ್ ಮಾಡಲಿ ಅಂತ. ಯಾಕಂದರೆ ರಾಜ್ಯ ಅಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರ ತನಕ ಇದು ಸುದ್ದಿ ಆಗಿದೆ. ಬೇಗನೆ ಇತ್ಯರ್ಥ ಆಗ್ಬೇಕಂದ್ರೆ ಅವ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡಬೇಕು, ಮತ್ತು ನಮಗೂ ಕೂಡ ನ್ಯಾಯ ಸಿಗುತ್ತೆ. ಇಲ್ವಾದರೆ ಹಿಂಗೆ ಮತ್ತೆ ಕ್ರೈಮ್ಗಳು ಜಾಸ್ತಿ ಆಗ್ತವೆ. ಅದರಿಂದ ಭಾಳಷ್ಟು ಕ್ರಿಮಿನಲ್ಸ್ಗೆ, ವಿಕೃತ ಮನಸ್ಥಿತಿ ಇದ್ದವರಿಗೆ ಮತ್ತು ಅವ್ರಿಗೂ ಕೂಡ ಒಂದು ಏನೂ ಆಗಲ್ಲ ಬಿಡಿ, ರಾಜ್ಯ ಸರ್ಕಾರ ಹೇಳ್ತೈತಿ ನಮ್ಮನ್ನ ಬಚಾವ್ ಮಾಡ್ತಾರೆ ಅನ್ನೋ ಲೆಕ್ಕಕ್ಕೆ ಅವ್ರು ಬರ್ತಾರೆ ಕ್ರಿಮಿನಲ್ಗಳು. ಆ ರೀತಿ ಅವ್ರ ಭಾವನೆಗಳನ್ನು ಬದಲಾಗಬಾರ್ದಂದರೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಪನಿಷ್ಮೆಂಟ್ ಆಗಬೇಕು. ಅಂದಾಗ ಮಾತ್ರ ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ, ಸಾರ್ವಜನಿಕರಿಗೆ ಹೋರಾಟ ಮಾಡಿದ್ದಕ್ಕೆ ನ್ಯಾಯ ಸಿಕ್ಕಂಗೆ ಆಕೈತಿ, ಮತ್ತು ಬೇರೆದವ್ರ ಸಂದೇಶ ಹೋಕ್ಕೈತಿ. ಇದರಿಂದ ಇಂಥ ಕೃತ್ಯ ನಾವು ಮಾಡಬಾರ್ದು, ಬಲವಂತವಾಗಿ ಯಾರಿಗೂ ಕೂಡ ಈ ರೀತಿ ಮಾಡಬಾರ್ದಂತ. ಮತ್ತು ಇದು ಯಾರ್ಯಾರ ಕೈವಾಡ ಇದೆಯಲ್ಲ ಅವ್ರನ್ನೂ ಕೂಡ ತನಿಖೆ ಆಗ್ಬೇಕು. ಇನ್ನೂ ಭಾಳಷ್ಟು ಮಂದಿ ಕೈವಾಡ ಇರೋದ್ರಿಂದ ಯಾರದು ಕೂಡ ಇನ್ನೂ ತನಿಖೆ ಆಗಿಲ್ಲ. ಇದು ನಾನು ಕೋರ್ಟಿಗೂ ಕೂಡ ಮನವಿ ಮಾಡ್ಕೊತೀನಿ. ಮತ್ತು ನಮ್ಮ ವಕೀಲರ ಸಂಘ ಇದೆ, ಮತ್ತು ನಮಗೆ ಫ್ಯಾಮಿಲಿ ವಕೀಲರು ಇದ್ದಾರೆ, ಅವ್ರು ಕೂಡ ಎಲ್ಲ ಡಿಸ್ಕಸ್ ಮಾಡಿಕೊಂಡು ನಮ್ಮ ಮಠಾಧೀಶರು ಇದ್ದಾರೆ, ಅನೇಕ ಹೋರಾಟಗಾರರು ಇದ್ದಾರೆ, ಅವರೆಲ್ಲ ಬೆಂಬಲ ತೊಗೊಂಡು ನಾನು ಕೂಡ ಅದನ್ನು ಇನ್ನೊಮ್ಮೆ ಮರು ತನಿಖೆ ಮಾಡಿಸ್ಬೇಕನ್ನೋ ಇಚ್ಛೆ ಕೂಡ ನನ್ನ ಮನೆಯಲ್ಲಿ ಚರ್ಚೆ ಆಗಿದೆ. ಅದರಿಂದ ಮುಂದಿನ ದಿವಸ ಕೂಡ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದ ನಂತರ ಮತ್ತೊಮ್ಮೆ ಮರು ತನಿಖೆ ಹಾಕಿಸ್ಬೇಕಂತ ಇಚ್ಛೆ ಕೂಡ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಿದ ಮೇಲಾದರೂ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ನ್ಯಾಯದ ಮೇಲೆ ನಮಗೆ ಭರೋಸೆ ಇದೆ. ಆದರೆ ಏನೋ ನೋಡ್ದಂಗೆ ನಡ್ಕೋಬೇಕಾಯ್ತು ರಾಜ್ಯ ಸರ್ಕಾರ, ನಡ್ಕೊಳ್ಳಿಲ್ಲ. 90 ದಿವಸ ಅಲ್ಲ 120 ದಿವಸ ಹೇಳಿದರು, ಅದಾಗಿಲ್ಲ. 1 ವರ್ಷ ಆಯಿತು. ಈಗ ನಮ್ಮ ಹೈಕೋರ್ಟು ಅದನ್ನು ಅರ್ಜಿ ರಿಜೆಕ್ಟ್ ಆದಿಂದ ಈಗ ಟ್ರಯಲ್ ಫಿಕ್ಸ್ ಆಗಿದೆ. ಈಗ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ, ನ್ಯಾಯಾಂಗ ನಮಗೆ ನ್ಯಾಯ ಕೊಡಿಸ್ತೈತೆ ಅನ್ನೋ ಭರೋಸೆ ಇದೆ. ಸರ್, ಈಗ ಸದ್ಯದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ?
ಇಂದಿನಿಂದ ಫಿಕ್ಸ್ ಡೇಟ್ ಆಫ್ ಟ್ರಯಲ್ ಅಂತ ಪ್ರಾರಂಭವಾಗಿದೆ. ನಮ್ಮ ಧಾರವಾಡ ಹೈಕೋರ್ಟ್ ಏನು ಆದೇಶ ನೀಡಿದೆ, ಮೊನ್ನೆ ಡೈರೆಕ್ಷನ್ ಕೂಡ ನೀಡಿದೆ. ಎಲ್ಲಿ ಕೃತ್ಯ ಎಸಗಿದ್ದಾರೆ, ಎಲ್ಲಿ ಕೃತ್ಯ ನಡೆದಿದೆ ಅಲ್ಲೇ ಏನಿದೆ ಟ್ರಯಲ್ ನಡಿಬೇಕಂತಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನ ಟ್ರಯಲ್ ಪ್ರಾರಂಭವಾಗಿದೆ. ಆರೋಪಿ ಕೂಡ ಏನಿದೆ ನೋಡ್ರಿ, ಇವತ್ತು ಫಿಸಿಕಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ. ಆರೋಪಿ ಕೂಡ ಇವತ್ತು ಪ್ರೊಡ್ಯೂಸ್ ಮಾಡಿ ಇವತ್ತಿನಿಂದ ಪ್ರಕ್ರಿಯೆ ಆರಂಭವಾಗಿದೆ. ಆಮೇಲೆ ಮುಂದಿನ ತಿಂಗಳ 3/5/25ಕ್ಕೆ ನೋಡ್ರಿ ಪುನಃ ಮತ್ತೇನಿದೆ ಪ್ರಕ್ರಿಯೆ ಎಲ್ಲ ಸಂಪೂರ್ಣ ಕಾರ್ಯ ಚಾಲೂ ಆಗುತ್ತೆ. ಎಷ್ಟು ತಿಂಗಳುಗಳು ಬೇಕಾಗುತ್ತೆ, ಎಷ್ಟು ದಿನಗಳು ಬೇಕಾಗುತ್ತೆ ಸರ್? ಇದು ನ್ಯಾಯಾಂಗ ವ್ಯವಸ್ಥೆ ಏನಿದೆ ನೋಡ್ರಿ, ಒಂದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ಹೋಗ್ತದೆ. ಅರೌಂಡ್ ಇಟ್ ಟೇಕ್ಸ್ 6 to 8 months. ಹಾಂ, ಥ್ಯಾಂಕ್ ಯು. ಇದಿಷ್ಟು ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಹಾಗೂ ವಕೀಲರ ಮಾತುಗಳು. ಒಂದು ಕಡೆ ಈಗಾಗಲೇ ಟ್ರಯಲ್ ಪ್ರಕ್ರಿಯೆ ಆರಂಭವಾಗಿದೆ. ಹೀಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈ ಹಿಂದೆ ಕೊಟ್ಟಂಥ ಭರವಸೆಯಂತೆಯೇ ಈ ಪ್ರಕರಣವನ್ನು, ಅಂದರೆ ನೇಹಾ ಹಿರೇಮಠ ಹತ್ಯೆಯ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಏನು ಹಸ್ತಾಂತರ ಮಾಡಬೇಕು, ಒಪ್ಪಿಸಬೇಕು ಅಂದಾಗ ಮಾತ್ರ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗುವಂಥ ಭರವಸೆ ನನಗೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.